ವೆಲ್ಕಮ್ ಟು 83 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಮಂಡ್ಯದಲ್ಲಿರೋದು ಒಂದು 3 ಎಕರೆ 4 ಗುಂಟೆ ಅಚ್ಚುಕಟ್ಟಾದ ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಫಾರ್ಮ್ ಹೌಸ್ಗೆ ಇದೇ ಟಾರ್ ರಸ್ತೆ ಮತ್ತು ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಈ ಫಾರ್ಮ್ ಹೌಸಿಗೆ ಒಂದು 20 ಫೀಟು ಟಾರ್ ರೋಡ್ ಇದು. ಕಂಪ್ಲೀಟ್ ಫೆನ್ಸಿಂಗ್ ಮಾಡಿ ಗೇಟ್ ಹಾಕ್ಕೊಂಡಿದ್ದಾರೆ. ಒಟ್ಟಾರೆ ಇದು 4 ಎಕರೆ ಜಮೀನು. 1 ಎಕರೆ 16 ಗುಂಟೆ ಇವರ ಬ್ರದರ್ಗೆ ಸಪ್ರೇಟ್ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ರಿಮೈನಿಂಗ್ 3 ಎಕರೆ 4 ಗುಂಟೆನ ಫೆನ್ಸಿಂಗ್ ಹಾಕಿ ಇಟ್ಕೊಂಡಿದ್ದಾರೆ. ಒಂದು ಸೈಡ್ ಮಾತ್ರ ಫೆನ್ಸಿಂಗ್ ಪೆಂಡಿಂಗ್ ಇದೆ, ಅದನ್ನು ಮಾರ್ಕಿಂಗ್ ಮಾಡಿದ್ದಾರೆ. ತಗೊಳ್ಳೋರು ಹಾಕೋಬೋದು, ಏನು ತೊಂದರೆ ಇಲ್ಲ. ಈ ಪ್ರಾಪರ್ಟಿ ನಾನು ಹೇಳ್ದಂಗೆ 3 ಎಕರೆ 4 ಗುಂಟೆ ಜನರಲ್ ಪ್ರಾಪರ್ಟಿ. ಒಳಗಡೆ ತೋಟದೊಳಗಡೆ ಎಂಟ್ರಿ ಕೊಡೋದಕ್ಕೆ ಕಾಮನ್ನಾಗಿ ಎಂಟ್ರಿ ಅಂದರೆ ಬಿಟ್ಕೊಂಡಿದ್ದಾರೆ. ಹಿಂದೆಗಡೆ ತೋಟಕ್ಕೂ ಈ ತೋಟಕ್ಕೂ ಕಾಮನ್ನಾಗಿ ಓಡಾಡೋ ರಸ್ತೆ ಇದು. ಒಂದು 12 ಅಡಿ ರಸ್ತೆ ಬಿಟ್ಕೊಂಡಿದ್ದಾರೆ. ಇದೊಂಥರ ರೆಡ್ ಸಾಯಿಲು, ಸ್ವಲ್ಪ ಕಲ್ಲು ಮಿಶ್ರಿತ ಮಣ್ಣು, ಅಂದರೆ ಸ್ವಲ್ಪ ನುಚ್ಚುಕಲ್ಲು ಇರೋ ಭೂಮಿ. ಇವರು ಒಂದು ಅದ್ಭುತವಾದ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಒಂದು ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಅದು ಅಂಜೂರ ಹಣ್ಣಿನ ಗಿಡಗಳು, ಮತ್ತು ಈ ತೋಟದಲ್ಲಿ ತೆಂಗು ಮಾವು ಮೇಜರ್ ಇದೆ. ಅದನ್ನು ಬಿಟ್ಟು ಮನೆಗೆ ಏನೇನು ಬೇಕು, ಕರಿಬೇವು, ನುಗ್ಗೆ ಗಿಡ, ಹಸಿಮೆಣಸಿನ್ಕಾಯಿ, ಮನೆ ಒಂದು ನಮ್ಮ ಹಳ್ಳಿಯ ರೀತಿ ಶೈಲಿಯಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲ ಅವರೇ ಬೆಳ್ಕೊಳ್ಳೋ ಥರ ತರಕಾರಿಗಳನ್ನ ಬೆಳ್ಕೊಳ್ಳೋದಕ್ಕೂ ಸಪ್ರೇಟಾಗಿ ಒಂದು ಜಾಗ ಬಿಟ್ಕೊಂಡಿದ್ದಾರೆ. ಒಟ್ಟಾರೆ ಈ ತೋಟದಲ್ಲಿ ಒಂದು 120 ತೆಂಗಿನ ಮರಗಳಿದ್ದಾವೆ, ಒಂದು 50ರಿಂದ 60 ಮಾವಿನ ಮರಗಳಿದ್ದಾವೆ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡಗಳಿದ್ದಾವೆ, ಬಟರ್ ಫ್ರೂಟ್ ಗಿಡಗಳನ್ನ ಹಾಕಿದ್ದಾರೆ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಈ 3 ಎಕರೆ ಬೌಂಡ್ರಿ, ಈ ಬೇಲಿ ಏನು ಕಾಣಿಸುತ್ತಲ್ಲ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು 1.5 ಎಕರೆ ರಿಮೈನಿಂಗು ಅವ್ರ ಬ್ರದರ್ ಪಾರ್ಟು ಹಿಂದೆಗಡೆ ಹೋಗುತ್ತೆ. ಇದು ಒಂದು ಮಾತ್ರ ಕಾಮನ್ ಪ್ಯಾಸೇಜ್ ಏರಿಯಾ ಮಾಡ್ಕೊಂಡಿದ್ದಾರೆ ಓಡಾಡೋದಕ್ಕೆ. ಮಾವಿನ ಗಿಡ ಅಂತೂ ಒಳ್ಳೆ ಫಸಲು ಬಿಟ್ಟಿದೆ, ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಬಿಟ್ಟರೆ ದಾಳಿಂಬೆ ಗಿಡಗಳು, ಬೇರೆ ಬೇರೆ ಹಣ್ಣಿನ ಗಿಡಗಳು, ಮಿಶ್ರಿತ ಗಿಡಗಳು ಅದೊಂದು 50-60 ಇದ್ದಾವೆ. ತೆಂಗಿನ ಮರ ಎಲ್ಲ ಒಂದು 4ರಿಂದ 5 ವರ್ಷ ಆಗಿದೆ. ಇನ್ನೇನು ಈ ವರ್ಷ ಆಲ್ರೆಡಿ ಸ್ವಲ್ಪ ಫಲಗಳು ಬಿಟ್ಟಿದ್ದಾವೆ. ಮುಂದಿನ ವರ್ಷಕ್ಕೆ ಇನ್ನು ಸ್ವಲ್ಪ ಫಲಗಳು ಬಿಡೋ ಥರ. ನೋಡಿ, ಇದು ಸೌತೆಪುರಿ ಮಾವಿನ ಗಿಡ. ಈ ತೋಟದಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ. ನೆಲ್ಲಿಕಾಯಿ ಮರ ಇದು ಬೆಟ್ಟದ ನೆಲ್ಲಿಕಾಯಿ. ಹೇಳಿದೆಲ್ಲ, ಒಂದು ಫಾರ್ಮ್ ಹೌಸಲ್ಲಿ ಏನೇನು ಹಣ್ಣಿನ ಗಿಡಗಳು ಬೇಕೋ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಇದು ಮನೆ, ಇದು ಒಂದು ಹಾರ್ಕೆ ಫಾರ್ಮ್ ಹೌಸ್. ಅಂದರೆ ಬಂದಾಗ ಇರೋದಕ್ಕೆ ಅಚ್ಚುಕಟ್ಟಾಗಿ ಒಂದು ಕಿಚನು, ಹಾಲು ಮತ್ತು ಒಂದು ವಾಶ್ರೂಮು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಹೊರಗಡೆ ಸಿಟ್ಟಿಂಗ್ ಏರಿಯಾ ಮಾಡಿ ಇಟ್ಕೊಂಡಿದ್ದಾರೆ. ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಮತ್ತು ಇದರಲ್ಲಿ ಒಂದು 300ರಿಂದ 400 ನಾಟಿ ಕೋಳಿ ಎಷ್ಟು ಸಾಕು ಅಷ್ಟು ಕೋಳಿ ಫಾರ್ಮ್ ಕೂಡ ಮಾಡಿದ್ದಾರೆ. ತೆಂಗಿನ ಮರಗಳು ಹೇಳಿದ್ನಲ್ಲ, 4ರಿಂದ 5 ವರ್ಷದ ಮರಗಳು ಎಲ್ಲ ಇನ್ನಿನ ಫಲ ಬಿಟ್ಟಿರೋಂತಹ, ಇನ್ನು ಸ್ವಲ್ಪ ದಿನದಲ್ಲಿ ಬಿಡೋವಂತಹ ಮರಗಳು. ನೋಡಿ, ಇದು 400, ಆಲ್ಮೋಸ್ಟ್ ಒಂದು 500 ನಾಟಿ ಕೋಳಿ ಸಾಕ್ಬೋದು. ಸದ್ಯಕ್ಕೆ ಅವರೇನು ಕೋಳಿ ಸಾಕಾಣಿಕೆ ಮಾಡ್ತಾಯಿಲ್ಲ, ಸ್ಟೋರೇಜ್ ಏರಿಯಾ ಥರ ಯೂಸ್ ಮಾಡ್ತಾಯಿದ್ದಾರೆ. ಇದನ್ನು ತೊಗೊಳ್ಳೋರು ಯಾರಾದರೂ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು, ಅಥವಾ ಹಸು ಸಾಕಣೆನೂ ಮಾಡ್ಬೋದು. ಎರಡಕ್ಕೂ ಯೂಸ್ ಆಗೋ ಥರ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಗ್ಯಾಪ್ ಕೊಟ್ಟು ಒಂದೊಂದು ಗಿಡಗಳಿಗೂ ತುಂಬ ಅಚ್ಚುಕಟ್ಟಾಗಿ ತೋಟ ನಿರ್ವಹಣೆ ಮಾಡಿದ್ದಾರೆ. ಈ ತೋಟ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು ಮೆಜೆಸ್ಟಿಕ್ ಸೆಂಟ್ರಲ್ಲಿಂದ 110 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯ ಕಡೆಯಿಂದ ಬಂದರೆ ಒಂದು 18 ಕಿಲೋಮೀಟ್ರ್ ಆಗುತ್ತೆ. ಈ ತೋಟ ಝೆಡ್ ಟೈಪಲ್ಲಿ ಇದೆ. ಮೊದಲೇ ಹೇಳಿದಾಗೆ ರೆಡ್ ಸಾಯಿಲು, ಸ್ವಲ್ಪ ಕಲ್ಲು ಮಿಶ್ರಿತ ಮಣ್ಣು. ಸದ್ಯಕ್ಕೆ 3 ಎಕರೆ 4 ಗುಂಟೆ ಇದೆ. ಇನ್ನೂ ಬೇಕಾದರೆ ಎಕ್ಸ್ಟೆನ್ಷನ್ ಮಾಡ್ಕೋತೀನಿ ಅಂದರೆ ಈ ತೋಟದ ಹಿಂದೆಗಡೆ ಇರೋ ಜಾಗಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಒಟ್ಟಾರೆ ಒಂದು 7ರಿಂದ 8 ಎಕರೆ ಬೌಂಡ್ರಿ ಮಾಡ್ಬೋದು ಇಲ್ಲಿ. ಮತ್ತು ಸೀಬೆ ಗಿಡಗಳನ್ನೂ ಹಾಕಿದ್ದಾರೆ ಸ್ವಲ್ಪ ಸ್ವಲ್ಪ.
ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. 3 ಎಕರೆ 4 ಗುಂಟೆ ಏನಾಗಿದೆ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ರಿಮೈನಿಂಗ್ ಒಂದು ಪೋರ್ಷನಲ್ಲಿ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇವರು ಬ್ರದರ್ಸ್ ಆಗಿರೋದ್ರಿಂದ ಮಧ್ಯದಲ್ಲಿ ಫೆನ್ಸಿಂಗ್ ಹಾಕಿ ಇಟ್ಕೊಂಡಿಲ್ಲ, ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ತಗೊಳ್ಳೋರು ಬೇಕಾದರೆ ಸಪ್ರೇಟಾಗಿ ಅವ್ರದ್ದು ಫೆನ್ಸಿಂಗ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಒಂದು ಲೈನ್ ಮಾತ್ರ ಪೆಂಡಿಂಗ್ ಇದೆ ಫೆನ್ಸಿಂಗು. ಈ ಪ್ರಾಪರ್ಟಿ ವ್ಯಾಲ್ಯೂ ಬಂದುಬಿಟ್ಟು ಪರ್ ಎಕರೆ 42 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಟೋಟಲ್ 3 ಎಕರೆ 4 ಗುಂಟೆ ಇದೆ. 42 ಲಕ್ಷ ಪರ್ ಎಕರ್ ಅವರು ಕೋಟ್ ಮಾಡ್ತಿರೋ ಪ್ರೈಸು. ಮತ್ತು ಇದ್ರ ರಿಮೈನಿಂಗ್ ಹಿಂದೆಗಡೆ ಇರೋ ಜಾಗಗಳನ್ನ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಕೋಟ್ ತೊಗೊಬೋದು, ಕೋಟ್ ಮಾಡಿ ತೊಗೋಬೋದು. ಯಾಕೆಂದರೆ ಅವ್ರ ಹಿಂದೆಗಡೆಯಿಂದ ಬೇರೆ ಪ್ರಾಪರ್ಟಿ ಇರೋರಿಗೆ ರಸ್ತೆ ಇಲ್ಲ. ಈ ಫೆನ್ಸಿಂಗ್ ಇರೋ ಬಾರ್ಡ್ರ್ಗಳಲ್ಲಿ ತುರ್ಪೇವು ಮರ ಅಂತಾರೆ, ಮಲ್ಬಾರ್ ನೀಮ್ ಅಂತಾರೆ, ಆ ಮರಗಳನ್ನ ತುಂಬ ಹಾಕಿದ್ದಾರೆ. ಒಂದು ಸ್ವಲ್ಪ ಟೀಕ್ ಮರಗಳು ಕೂಡ ಇದೆ. ಕಂಪ್ಲೀಟ್ ಒಂದು ತೋಟದಲ್ಲಿ ಏನೋ ಇರಬೇಕು ಅಷ್ಟು ಮಾಡ್ಕೊಂಡಿದ್ದಾರೆ. ಈ ತೋಟದ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕರೆ ಮಾಡಿ. ಈಗ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ತೋಟಗಳೇನಾದರೂ ಬೇಕಾದರೆ ನನ್ನ ನಂಬರ್ನ ಶೇರ್ ಮಾಡಿ. ಈ ತೋಟದ ಓನರು ಬೆಂಗಳೂರಲ್ಲಿರ್ತಾರೆ. ದಯವಿಟ್ಟು ತೋಟನ ವಿಸಿಟಿಂಗ್ ಮಾಡಬೇಕಂದ್ರೆ ನನಗೆ ಕರೆ ಮಾಡಿ, ವಿಸಿಟಿಂಗ್ ಮಾಡಿಸ್ತೀನಿ. ಆಮೇಲೆ 1-2 ದಿನ ಟೈಮ್ ಕೊಟ್ಟರೆ ಓನರ್ ಜೊತೆ ಡೈರೆಕ್ಟ್ ಮೀಟಿಂಗ್ ಕೊಡ್ತೀನಿ, ನೆಗೋಷಿಯೇಟ್ ಮಾಡ್ಕೋಬೋದು. ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ ಓನರು. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಕಂಪ್ಲೀಟ್ ಫಾರ್ಮ್ ಹೌಸು. ಯಾರಾದರೂ ಹಸು ಕೋಳಿ ಫಾರ್ಮು ಮತ್ತು ಕುರಿ ಫಾರ್ಮು ಮಾಡಿಕೊಂಡು ಒಂದು 3 ಎಕರೆ ತೋಟ ಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.